ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತು ಶ್ರೀರಾಮ ನವಮಿ, ತುಂಬ ಖುಷಿಯಾದ ವಿಚಾರ. ನಮ್ಮ ದೇಶಕ್ಕೆ ಒಂದು ಸಂಭ್ರಮ, ಹಬ್ಬ, ಸಡಗರ. ಇದರ ಹಿಂದೆ ಎಷ್ಟು ಸಂಘರ್ಷ ಇದೆ. ಅಯೋಧ್ಯೆ ರಾಮ ಮಂದಿರ ಏನಾದ್ರು ತಪ್ಪು ತಿಳಿದಲೇ ಯಾವುದಾದ್ರು ತಪ್ಪಾಗಿದ್ರು ಕ್ಷಮಿಸಿ, ಆಯಿತಾ? ಯಾಕೆ ಅಂದರೆ ಬೆಳಗ್ಗೆಯಿಂದ ತುಂಬ ಕಡೆ ನೋಡ್ತೇನೆ. ಒಂದು ಕಡೆ ರಾಮ ಮಂದಿರದ ಬಗ್ಗೆ, ಒಂದು ಇತಿಹಾಸದ ಬಗ್ಗೆ ಯಾರ್ಯಾರು ಅವ್ರಿಗೊಂದು ಗೌರವ ಸಲ್ಲಿಸ್ಬೇಕು. ಯಾರ್ಯಾರು ನಮ್ಮ ರಾಮ ಮಂದಿರಕ್ಕೋಸ್ಕರ ತಮ್ಮ ಪ್ರಾಣ ತ್ಯಾಗ ಮಾಡಿದ್ರು, ನಮ್ಮ ಕುಟುಂಬನೇ ತ್ಯಾಗ ಮಾಡಿ ನಮ್ಮ ಜೀವನ ಕೊಟ್ಟರು, ಅವರಿಗೆಲ್ಲ ಒಂದು ಚಿಕ್ಕದಾಗಿ ಗೌರವ ಸಮರ್ಪಣೆ. ಮೊದಲನೇದಾಗಿ ಸ್ನೇಹಿತರೆ, ಲಕ್ಷಾಂತರ ತ್ರೇತಾಯುಗ ರಾಮರು, ಶ್ರೀರಾಮ ಪ್ರಭುಗಳು ಹುಟ್ಟಿದಂಥ ಜಾಗ, ತನ್ನ ತಮ್ಮಂದಿರ ಜೊತೆ ಬಾಲ್ಯ ಕಳೆದಂಥ ಜಾಗ, ವನವಾಸ ಮುಗಿಸಿ ಬಂದು ರಾಮರಾಜ್ಯ ಸೃಷ್ಟಿದಂಥ ಜಾಗ ಅಯೋಧ್ಯೆ ರಾಮ ಮಂದಿರ. ಅದಕ್ಕೆ ಯಾವುದು ಲೆಟರ್ ಬೇಕಾಗಿಲ್ಲ, ಮತ್ತೊಂದು ಪರ್ಮಿಷನ್ ಬೇಕಾಗಿಲ್ಲ. ರಾಮ ನಮ್ಮ ಭಾರತ ಆಸ್ಥ, ನಮ್ಮ ಭಾರತದ ಶಕ್ತಿ, ನಮ್ಮ ಭಾರತದ ಸಂಸ್ಕೃತಿ. ಪ್ರಭುಗಳು ಯಾರೋ ಒಬ್ಬರು ಕೋರ್ಟಲ್ಲೋ ಮತ್ತೊಂದು ಕಚೇರಿಯಲ್ಲಿ ಹೇಳಬೇಕಲ್ಲ, ಸೃಷ್ಟಿಕರ್ತನೇ ರಾಮ. ಸ್ನೇಹಿತರೆ, ಅಂಥ ರಾಮ ಮಂದಿರನ ಈ ಯಾರೋ ಇದ್ರಂತಲ್ಲ ಅವರು ಇವರು ಎಲ್ಲ ಬಂದು ಅಂಥ ರಾಮ ಮಂದಿರದಲ್ಲಿ ಏನೋ ಮಾಡ್ತಾರೆ, ಮಸೀದಿ ಕಟ್ತಾರೆ. ಅದನ್ನು ಹೋರಾಟ, ಲಕ್ಷಾಂತರ ವರ್ಷಾನುಗಟ್ಟಲೆ ಹೋರಾಟ, 500 ವರ್ಷಗಳ 600 ವರ್ಷಗಳ ಇತಿಹಾಸದ ಹೋರಾಟ. ಆ ಹೋರಾಟದಲ್ಲಿ ಎಷ್ಟೋ ಸಾಧುಗಳು ಪ್ರಾಣ ಕೊಟ್ಟಿದ್ದಾರೆ, ಎಷ್ಟೋ ಯುವಕರು ತನ್ನ ಕುಟುಂಬವನ್ನೇ ಬಿಟ್ಟು ತಮ್ಮ ಧರ್ಮಕ್ಕಾಗಿ ಬಲಿ ಕೊಟ್ಟಿದ್ದಾರೆ. ಆದರೆ ತಿಳಿದಂತೆ ಒಂದೆರಡು ವ್ಯಕ್ತಿಗಳು, ಕೊಠಾರಿ ಬ್ರದರ್ಸ್. ನಾನು ಕಿವ್ಯಾರೆ ಕೇಳಿರೋಂಥ ವಿಷಯ ನಿಮ್ಮ ಹತ್ರ ಹೇಳ್ತಾ ಇರೋದು. ಕೊಠಾರಿ ಬ್ರದರ್ಸ್ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. 1994ರಲ್ಲಿ ನಡೆದ ಆ ಘಟನೆಯಲ್ಲಿ ಅವರು ಓಡಿ ಬಂದು ಒಂದು ಮನೆಯಲ್ಲಿರ್ತಾರೆ. ಮನೇಲಿ ಇದ್ದಾಗ ಹೊರಗಡೆ ತಂದು ಅವ್ರನ್ನ ಶೂಟ್ ಮಾಡ್ತಾರೆ. ನನ್ನ ಅಣ್ಣ ತಮ್ಮದರಿಗೆ, ಕೊಠಾರಿ ಬ್ರದರ್ಸ್ಗೆ ಆತ್ಮಕ್ಕೆ ಶಾಂತಿ ಸಿಕ್ಕದಂತಾಗಿದೆ. ಯಾವಾಗ ರಾಮ ಮಂದಿರ ಓಪನ್ ಆಯಿತು ಅವಾಗ ಅವರಿಗೆ ಒಂದು ಗೌರವ. ಮತ್ತು ಇದರಲ್ಲಿ ಕಾಂಗ್ರೆಸ್ನವರು BJಪಿಯವರು ಯಾಕೆ ಬರಬೇಕಾಯ್ತು? ಹಾಗಿದ್ದರೆ ರಾಮ ಮಂದಿರದ ವಿರುದ್ಧ 24 ವಕೀಲರ ತಂಡ ಯಾಕೆ ನೇಮಿಸಬೇಕಿತ್ತು? ಅವರು ರಾಮ ಮಂದಿರ ಇಷ್ಟು ಪ್ರೀತಿ, ಈ ಪ್ರೀತಿ ತೋರಿಸ್ತಾರಲ್ಲ, ಅವಾಗ ಎಲ್ಲೋಗಿದ್ರು ಸ್ನೇಹಿತರೆ? ಇದನ್ನು ಯಾರು ಹೇಳಲ್ಲ ಜನಗಳಿಗೆ, ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ ತಿಳಿಸಲ್ಲ. ಯಾರೋ ದಂಡೆತ್ತು ಬಂದ, ಅವನು ಇಷ್ಟು ವರ್ಷ ಹೋದ, ಅವನು ಅಷ್ಟು ವರ್ಷ ಹೋದ, ಅದನ್ನೇ ಹೇಳ್ತಾರೆ. ನಮ್ಮ ರಾಮ ಆಸ್ಥ, ನಮ್ಮ ರಾಮ ಸಂಸ್ಕೃತಿ, ನಮ್ಮ ರಾಮ ಶಕ್ತಿ ನಮ್ಮ ಭಾರತದ. ಸ್ನೇಹಿತರೆ, ಇದರಲ್ಲಿ ಅಡ್ವಾಣಿಯವರು ರಾಮರಥ ಯಾತ್ರೆ ಮಾಡಿದ್ರು, ಅವರಿಗೂ ಒಂದು ಧನ್ಯವಾದ ಸಲ್ಲಿಸಬೇಕು. ತಮ್ಮ ಪ್ರಾಣದ ಹಂಗನೆ ತರೋದು ದೇಶದಂತ ರಾಮ ರಥಯಾತ್ರೆ ಮಾಡಿದ್ರು, ಅವರಿಗೂ ಧನ್ಯವಾದ. ನಮ್ಮ ಕರ್ನಾಟಕದ ಎಲ್ಲ ಜಾಗದಲ್ಲಿ ರಾಮದೇವರ ಅಭಿಮಾನಿಗಳು, ಅವರ ಭಕ್ತರು, ಅವರ ಕುಟುಂಬ ವರ್ಗದವರು ಎಲ್ಲರಿಗೂ ಒಂದು ಗೌರವ ಸಲ್ಲಿಸಲೇಬೇಕು. ಯಾಕೆ BJಪಿಯವರೇ ಬರಬೇಕಾಯ್ತು ರೀ? ಯಾವುದೇ ಪಕ್ಷದ ಪರವಾಗಲ್ಲ, ಅವರು ವೋಟಿಂಗ್ ಮಾಡಿರೋ, ಮತ್ತೊಂದಕ್ಕೆ ಮಾಡಿರೋ, ಒಂದು 500 ವರ್ಷದ ಇತಿಹಾಸ, ಸಾವಿರಾರು ಜನ ಪ್ರಾಣ ತ್ಯಾಗ ಮಾಡಿದ್ದು, ಅದಕ್ಕೆಲ್ಲ ಒಂದು ಗೌರವ ಸೂಚನೆಯಾಗಿ ನಮ್ಮ ರಾಮನ ಏನಿತ್ತು ಅಲ್ಲೇ ಪುನಃಸ್ಥಾಪನೆ ಆಯಿತು. ಅದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ಕೈಯಿಂದ ಸ್ಥಾಪನೆ ಆಯಿತು, ಆದಿತ್ಯನಾಥ್ ಯೋಗಿಯವರ ಕಡೆಯಿಂದ ಸ್ಥಾಪನೆ ಆಯಿತು, ಅಮಿತ್ ಶಾ ಅವ್ರ ಕಡೆಯಿಂದ ಸ್ಥಾಪನೆ ಆಯಿತು. ಎಲ್ಲ ಇನ್ನೂ ತುಂಬ ಹೆಸರಿದೆ, ಅವ್ರ ಹೆಸರು ಎಲ್ಲ ಹೇಳೋಕ್ಕಾಗಲ್ಲ. ಅವರೆಲ್ಲರೂ ಹೋರಾಟ ಮಾಡಿದ್ದಾರೆ, ಸಣ್ಣವರು ದೊಡ್ಡವರು ಯಾರು ಅಂತಲ್ಲ. ರಾಮನ ಮುಂದೆ, ಭಗವಂತನ ಮುಂದೆ ಅವನೆಷ್ಟು ಕೋಟಿ ದುಡ್ಡಿರಲಿ, ಎಷ್ಟೇ ಹಣಗಳಿರಲಿ, ದುಗಾಣಿಗಳಿರಲಿ, ಚಿನ್ನ ಒಡವೆ ಇರಲಿ, ಭಗವಂತನ ಮುಂದೆ ಯಾರು ದೊಡ್ಡವರಲ್ಲ. ಭಗವಂತನ ಮುಂದೆ ಎಲ್ಲ ಚಿಕ್ಕವರು. ಸ್ನೇಹಿತರೆ, ಒಂದು ಗೌರವ ಸಲ್ಲಿಸೋ ಒಂದು ಕರೆ ಮಾಡಲೇಬೇಕು. ಎಷ್ಟೋ ಜನ ಪ್ರಾಣ ಕೊಟ್ಟಿದ್ದಾರೆ, ಎಷ್ಟೋ ನನ್ನ ಅಕ್ಕ ತಂಗಿಯರು ವಿಧವೆಯರಾಗಿದ್ದಾರೆ, ಎಷ್ಟೋ ಮಕ್ಕಳು ಅಪ್ಪ ಇಲ್ದಂಗಾಗಿದ್ದಾರೆ ರೀ. ಉತ್ತರ ಪ್ರದೇಶದಲ್ಲಿ ಇದ್ದ ಸರ್ಕಾರ ಎಲ್ಲ ಕಡೆ ನಾಕಾಬಂದಿ ಹಾಕಿತ್ತಂತೆ.
ಜನಗಳು ಬರಬಾರ್ದು ಅಂತ ಹಠ ಛಲ ಬಿಡೋದ ನನ್ನ ಅಣ್ಣ ತಮ್ಮದಿರು ನುಗ್ಗಿದ್ರು, ಹೋರಾಟ ಮಾಡಿದ್ರು. ಹೋರಾಟದ ಫಲನೇ ಇವತ್ತು ರಾಮ ಮಂದಿರ. ಇವತ್ತು ರಾಮನ ಜಯಂತಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಲ್ಲ, ಹಿಂದೆ ಪ್ರಭುವಿನ ಒಂದು ಮಂದಿರಕ್ಕೋಸ್ಕರ, ಪ್ರಭುವಿನ ಒಂದು ಕಾಲ ಕಳೆದ ಜಾಗಕ್ಕೋಸ್ಕರ ಎಷ್ಟು ಪ್ರಾಣಗಳು ಹೋಗಿದೆ, ಎಷ್ಟು ಪ್ರಾಣಗಳು ಹೋಗಿದೆ, ಎಷ್ಟು ನನ್ನ ಅಕ್ಕ ತಂಗಿಯರು ವಿಧವೆಯರಾಗಿದ್ದಾರೆ, ಎಷ್ಟು ಜನ ಒಂದು ಕಷ್ಟಪಟ್ಟಿದ್ದಾರೆ, ಅಪ್ಪನ ತಮ್ಮನ ಅಜ್ಜನ ಕಳ್ಕೊಂಡಿದ್ದಾರೆ. ಅವರೆಲ್ಲ ಕರಸೇವಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಆ ಭಗವಂತನ ದರ್ಶನ ನಾವು ಅಲ್ಲೂ ಮಾಡೋಕ್ಕಾಗದೇ ಇದ್ದರೂ ನಮ್ಮ ವರ ಮಂತ್ರಾಲಯ ರಾಘವೇಂದ್ರ ಪ್ರಭುಗಳ ಸನ್ನಿಧಿಯಲ್ಲಿ ಮಾಡಿದ್ದೀವಿ. ಶ್ರೀರಾಮಚಂದ್ರ ಪ್ರಭುಗಳ ಒಂದು ದರ್ಶನ, ಭಗವಂತನ ಆಶ್ರಯ ಇದ್ದರೆ, ಭಗವಂತನ ಆಶೀರ್ವಾದ ಇದ್ದರೆ ಮುಂದೆ ಬಂದು ನಾವು ಹೋಗ್ತೀವಿ. ಅಯೋಧ್ಯೆಯಲ್ಲಿ ಆ ಸ್ವಾಮಿ ಆಶೀರ್ವಾದ ಇದ್ದರೆ ದಯವಿಟ್ಟು ದರ್ಶನ ಮಾಡ್ತೀವಿ. ಎಲ್ಲ ಮಡಿದಂಥ ನನ್ನ ನಾಗಸಾಧುಗಳಿಗೆ, ಯಾವ್ಯಾವ ನಾಯಕರು ಇದಕ್ಕೂ ಹೋರಾಟ ಮಾಡಿದ್ರು, ಅಡ್ವಾಣಿಯವರಿಗೆ, ನಾವು ಅಡ್ವಾಣಿಯವರಿಗೆ ಇದು ಸಲ್ಲಿಸಲೇಬೇಕು ಒಂದು ಗೌರವ. ಮೋದಿಯವರಿಂದ ಹಿಡಿದು ಎಲ್ಲ ಪಕ್ಷದ ಯಾರ್ಯಾರು ನಮ್ಮ ರಾಮನ ಆಸ್ತಕ್ಕೋಸ್ಕರ ಹೋರಾಡಿದ್ರು ಅವರಿಗೆಲ್ಲ ತುಂಬ ದೂರದ ಧನ್ಯವಾದಗಳು. ಸ್ನೇಹಿತರೆ, ಏನಾದ್ರು ತಪ್ಪಾಗಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ದಯವಿಟ್ಟು ಯಾವುದೇ ಪಕ್ಷದ ಪರವಾಗಲ್ಲ, ಎಲ್ಲಿ ನ್ಯಾಯ ಇರುತ್ತೋ, ಎಲ್ಲಿ ಸತ್ಯದ ವಿಷಯ ಇರುತ್ತೋ ಅಲ್ಲಿ ಮಾತಾಡ್ತೀವಿ. ಯಾರಿಗೂ ಹೆದರೋ ಭಯನೇ ಇಲ್ಲ. ಸ್ನೇಹಿತರೆ, ಬೆಳಗ್ಗೆ ಇದ್ದರೆ ಸಂಜೆ ಇರಲ್ಲ, ಯಾಕ್ರಿ ಹೆದರಬೇಕು? ಇದು ಸತ್ಯ ಕಣ್ರಿ, ನಡೆದಿರೋ ಘಟನೆ. ಹಾಗಾಗಿ ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಯಾವುದಾದ್ರೂ ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ನಿಮ್ಮ ಈ ಮಗನನ್ನು ಮುತ್ತಣ್ಣನ್ನು ಬೆಳೆಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೆಚ್ಚಿನ ನಿಮಗೆ ವಿಷಯಗಳು ಬರ್ತವೆ, ಹೆಚ್ಚಿನ ಒಳ್ಳೊಳ್ಳೆ ವಿಡಿಯೋಗಳು ಬರ್ತವೆ. ದಯವಿಟ್ಟು ನಿಮ್ಮ ಆಶೀರ್ವಾದ, ಪ್ರೀತಿ ಸದಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮೂಲಕ ಹೇಳಿ, ನಾನು ತಿದ್ಕೊಂಡು ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ, ಜೈ ಶ್ರೀರಾಮ್, ಜೈ ಬಜರಂಗಬಲಿ, ಜೈ ಗುರು ರಾಘವೇಂದ್ರ, ಜೈ ಸಂಗೊಳ್ಳಿ ರಾಯಣ್ಣ.